ಸೂರ್ಯಾಸ್ತವಾಯಿತು. ಪಾಂಡವರ ಪಾಳಿಯಲ್ಲಿ ಇಂದು ಸಂತೋಷದ ಸುಗ್ಗಿ. ಭೀಮನು ಇಂದಿನ ಶೂರಾಗ್ರಸೇನ. ಧೃಷ್ಟದ್ಯುಮ್ನ ಸಾತ್ಯಕಿ ಇಬ್ಬರೂ ಅವನನ್ನು ಹೊಗಳಿದ್ದೇ ಹೊಗಳಿದ್ದು. ಅನಂತರ ಅರ್ಜುನನ ಯುದ್ಧ ಪ್ರತಾಪದ ಬಗ್ಗೆ ಮಾತು. ಯುಧಿಷ್ಠಿರನಿಗೆ ಬಹಳ ಸಂತೋಷವಾಯಿತು. ಕೌರವರ ಕಡೆಗೆ ಸಹಜವಾಗಿ ನಿರಾಶೆ ತುಂಬಿತ್ತು. ದುರ್ಯೋಧನನಿಗೆ ತನ್ನ ನಿರೀಕ್ಷೆಯಂತೆ ಯುದ್ಧವು 1-2 ದಿನಗಳಲ್ಲಿ ಮುಗಿಯುವಂಥದ್ದಲ್ಲ ಎಂದೆನಿಸಿ ಗಾಬರಿಯಾಯಿತು. ಪಾಂಡವರನ್ನು ಸೋಲಿಸುವುದು ಅಷ್ಟೊಂದು ಸುಲಭವಲ್ಲ ಎಂದು ಅವನಿಗೆ ಮನವರಿಕೆ ಆಯಿತು. ಅಷ್ಟೊಂದು ಅಗಾಧವಾದ ಸೈನ್ಯವಿದ್ದರೂ, ಅಷ್ಟೊಂದು ಜನ ವೀರರಿದ್ದರೂ ಪಾಂಡವರನ್ನು ಮಣಿಸಲಾರದೆ ಹೋದೆವೆ. ಅವನು ಭೀಮಾರ್ಜುನನನ್ನು ಶಪಿಸಿದನು. ಮೊದಲ ಬಾರಿಗೆ ಅಜ್ಜ, ದ್ರೋಣ, ವಿದುರ ಇವರುಗಳ ಮಾತಿನಲ್ಲಿ ಸತ್ಯಾಂಶ ಇರುವಂತೆ ಕಂಡಿತು. ಅರ್ಜುನನಂತಹ ಧನುರ್ಧಾರಿಯನ್ನು ಸೋಲಿಸುವುದು ಸುಲಭ ಸಾಧ್ಯವಲ್ಲ ಎಂದೆನಿಸಿತು. ನಾವು ಯಾವುದಾದರೊಂದು ಕೆಟ್ಟ ಕೆಲಸಕ್ಕೆ ಹೋದಾಗ ಅಥವಾ ಆ ಕೆಲಸಕ್ಕೆ ಕೈ ಹಾಕಿದಾಗ ಭಗವಂತನು ಯಾವುದಾದರೂ ರೂಪದಲ್ಲಿ ಯಾರನ್ನಾದರೂ ತಡೆಯುವುದಕ್ಕೆ ಕಳಿಸಿರುತ್ತಾನೆ. ಆದರೆ ನಾವು ಅವರ ಮಾತುಗಳನ್ನು ಕೇಳದೆ ನಾವು ನಮ್ಮ ಕೆಟ್ಟ ಕೆಲಸಗಳನ್ನು ಮಾಡುತ್ತಾ ಇರುತ್ತೇವೆ. ಆ ಕೆಟ್ಟ ಕೆಲಸದ ಪರಿಣಾಮ ಗೊತ್ತಾದಾಗ ಆಗ ನಮಗೆ ಅಯ್ಯೋ, ನಾವು ಕೆಲಸವನ್ನು ಕೈಬಿಟ್ಟಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಎಂದು ಅನಿಸುತ್ತದೆ. ಆಗ ಅದರ ಸಮಯ ಕಳೆದಿರುತ್ತದೆ. ಆದರೆ ಜೀವನ ಇಲ್ಲಿಗೆ ಮುಗಿಯುವುದಿಲ್ಲ. ಮುಂದಿನ ದಿನಗಳಲ್ಲಿ ಕೆಟ್ಟ ಯೋಚನೆ, ಕೆಟ್ಟ ಕಾರ್ಯಗಳನ್ನು ಮಾಡದೆ ಜೀವನ ನಡೆಸುವುದು ಒಳ್ಳೆಯದು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು.